ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಶಾಕ್. ಈಗ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಬಿಎಂಆರ್ಸಿಎಲ್ ಚಿಂತನೆಯನ್ನ ನಡೆಸಿದೆಯಂತೆ. 5% ಮೆಟ್ರೋ ಟಿಕೆಟ್ ದರ ಹೆಚ್ಚಳ ಮಾಡಬೇಕು ಅನ್ನುವಂತ ಪ್ಲಾನ್. ಫೆಬ್ರವರಿ ತಿಂಗಳಿಂದಾನೇ ಈ ಹೊಸ ದರ ಜಾರಿ ಮಾಡಬೇಕು ಅನ್ನುವಂತ ಚಿಂತನೆಯಲ್ಲಿ ಬಿಎಂಆರ್ಸಿಎಲ್ ಇದೆ. ಕಳೆದ ಫೆಬ್ರವರಿಯಲ್ಲಿ ಟಿಕೆಟ್ ದರವನ್ನ ಹೆಚ್ಚಿಸಿತ್ತು ಬಿಎಂಆರ್ಸಿಎಲ್. ಸಾಕಷ್ಟು ಟೀಕೆಗೂ ಕೂಡ ಕಾರಣ ಆಗಿತ್ತು, ಜನರ ಕೆಂಗಣ್ಣಿಗೆ ಗುರಿಯಾಗಿತ್ತು. 1-2 ಇಡೀ ಭಾರತದಲ್ಲಿ ಎಲ್ಲೂ ಇಲ್ಲದಂತ ಯಾವ ಮೆಟ್ರೋ ದರವೂ ಇಲ್ಲದಂತ ಡೆಲ್ಲಿ ಆಗಿರಬಹುದು, ಮುಂಬೈ ಆಗಿರಬಹುದು, ಯಾವುದೇ ಸಿಟಿಯಲ್ಲಿ ಇಲ್ಲದೆ ಇರುವಂತಹ ದರ ಬೆಂಗಳೂರಿನಲ್ಲಿ ಯಾಕೆ ಅನ್ನುವಂತ ಆಕ್ರೋಶವನ್ನ ಜನ ವ್ಯಕ್ತಪಡಿಸಿದ್ರು. ನಾಮಿನಲ್ ಆಗಾದ್ರೂ ಇರಲಿ, ಸ್ವಲ್ಪ ಕಡಿಮೆ ಮಾಡಲಿ ಅನ್ನುವಂತ ಆಕ್ರೋಶಗಳು, ಆಗ್ರಹಗಳು ಬಹಳ ಕೇಳಿಬಂದ್ವು. ಈಗ ಮತ್ತೊಮ್ಮೆ 5% ಹೆಚ್ಚಳ ಮಾಡುವಂತಹ ಚಿಂತನೆಯನ್ನ ಬಿಎಂಆರ್ಸಿಎಲ್ ಹೊಂದಿದೆ ಅನ್ನುವಂತ ಮಾಹಿತಿ. ಅದರಲ್ಲೂ ಮುಂದಿನ ತಿಂಗಳು ಅಂದ್ರೆ ಫೆಬ್ರವರಿಯಿಂದನೇ ದರ ಜಾರಿ ಆಗುತ್ತೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕಿದೆ. 5% ಹೆಚ್ಚಳ ಮಾಡಬೇಕು ಅನ್ನುವಂತ ಚಿಂತನೆಯನ್ನ ಬಿಎಂಆರ್ಸಿಎಲ್ ಈಗ ಹೊಂದಿರೋದು. ಆದ್ರೆ ಅದಕ್ಕೆ ಅನುಮೋದನೆ ಸಿಗುತ್ತಾ ಅಥವಾ ಜಾರಿ ಆಗುತ್ತಾ ಅನ್ನುವಂತ ಪ್ರಶ್ನೆಗಳು ಸದ್ಯಕ್ಕಿದೆ. ಆದ್ರೆ ಬಿಎಂಆರ್ಸಿಎಲ್ ನಲ್ಲಿ ಈ ಮೆಟ್ರೋದಲ್ಲಿ ಓಡಾಡೋರಿಗೆ ಖಂಡಿತವಾಗ್ಲೂ ಕೂಡ ಇದು ಶಾಕ್. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಶಾಕ್. ಈಗ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಬಿಎಂಆರ್ಸಿಎಲ್ ಚಿಂತನೆಯನ್ನ ನಡೆಸಿದೆಯಂತೆ. 5% ಮೆಟ್ರೋ ಟಿಕೆಟ್ ದರ ಹೆಚ್ಚಳ ಮಾಡಬೇಕು ಅನ್ನುವಂತ ಪ್ಲಾನ್. ಫೆಬ್ರವರಿ ತಿಂಗಳಿಂದಾನೇ ಈ ಹೊಸ ದರ ಜಾರಿ ಮಾಡಬೇಕು ಅನ್ನುವಂತ ಚಿಂತನೆಯಲ್ಲಿ ಬಿಎಂಆರ್ಸಿಎಲ್ ಇದೆ. ಕಳೆದ ಫೆಬ್ರವರಿಯಲ್ಲಿ ಟಿಕೆಟ್ ದರವನ್ನ ಹೆಚ್ಚಿಸಿತ್ತು ಬಿಎಂಆರ್ಸಿಎಲ್. ಸಾಕಷ್ಟು ಟೀಕೆಗೂ ಕೂಡ ಕಾರಣ ಆಗಿತ್ತು, ಜನರ ಕೆಂಗಣ್ಣಿಗೆ ಗುರಿಯಾಗಿತ್ತು. 1-2 ಇಡೀ ಭಾರತದಲ್ಲಿ ಎಲ್ಲೂ ಇಲ್ಲದಂತ ಯಾವ ಮೆಟ್ರೋ ದರವೂ ಇಲ್ಲದಂತ ಡೆಲ್ಲಿ ಆಗಿರಬಹುದು, ಮುಂಬೈ ಆಗಿರಬಹುದು, ಯಾವುದೇ ಸಿಟಿಯಲ್ಲಿ ಇಲ್ಲದೆ ಇರುವಂತಹ ದರ ಬೆಂಗಳೂರಿನಲ್ಲಿ ಯಾಕೆ ಅನ್ನುವಂತ ಆಕ್ರೋಶವನ್ನ ಜನ ವ್ಯಕ್ತಪಡಿಸಿದ್ರು. ನಾಮಿನಲ್ ಆಗಾದ್ರೂ ಇರಲಿ, ಸ್ವಲ್ಪ ಕಡಿಮೆ ಮಾಡಲಿ ಅನ್ನುವಂತ ಆಕ್ರೋಶಗಳು, ಆಗ್ರಹಗಳು ಬಹಳ ಕೇಳಿಬಂದ್ವು. ಈಗ ಮತ್ತೊಮ್ಮೆ 5% ಹೆಚ್ಚಳ ಮಾಡುವಂತಹ ಚಿಂತನೆಯನ್ನ ಬಿಎಂಆರ್ಸಿಎಲ್ ಹೊಂದಿದೆ ಅನ್ನುವಂತ ಮಾಹಿತಿ. ಅದರಲ್ಲೂ ಮುಂದಿನ ತಿಂಗಳು ಅಂದ್ರೆ ಫೆಬ್ರವರಿಯಿಂದನೇ ದರ ಜಾರಿ ಆಗುತ್ತೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕಿದೆ. 5% ಹೆಚ್ಚಳ ಮಾಡಬೇಕು ಅನ್ನುವಂತ ಚಿಂತನೆಯನ್ನ ಬಿಎಂಆರ್ಸಿಎಲ್ ಈಗ ಹೊಂದಿರೋದು. ಆದ್ರೆ ಅದಕ್ಕೆ ಅನುಮೋದನೆ ಸಿಗುತ್ತಾ ಅಥವಾ ಜಾರಿ ಆಗುತ್ತಾ ಅನ್ನುವಂತ ಪ್ರಶ್ನೆಗಳು ಸದ್ಯಕ್ಕಿದೆ. ಆದ್ರೆ ಬಿಎಂಆರ್ಸಿಎಲ್ ನಲ್ಲಿ ಈ ಮೆಟ್ರೋದಲ್ಲಿ ಓಡಾಡೋರಿಗೆ ಖಂಡಿತವಾಗ್ಲೂ ಕೂಡ ಇದು ಶಾಕ್. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಶಾಕ್. ಈಗ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಬಿಎಂಆರ್ಸಿಎಲ್ ಚಿಂತನೆಯನ್ನ ನಡೆಸಿದೆಯಂತೆ. 5% ಮೆಟ್ರೋ ಟಿಕೆಟ್ ದರ ಹೆಚ್ಚಳ ಮಾಡಬೇಕು ಅನ್ನುವಂತ ಪ್ಲಾನ್. ಫೆಬ್ರವರಿ ತಿಂಗಳಿಂದಾನೇ ಈ ಹೊಸ ದರ ಜಾರಿ ಮಾಡಬೇಕು ಅನ್ನುವಂತ ಚಿಂತನೆಯಲ್ಲಿ ಬಿಎಂಆರ್ಸಿಎಲ್ ಇದೆ. ಕಳೆದ ಫೆಬ್ರವರಿಯಲ್ಲಿ ಟಿಕೆಟ್ ದರವನ್ನ ಹೆಚ್ಚಿಸಿತ್ತು ಬಿಎಂಆರ್ಸಿಎಲ್. ಸಾಕಷ್ಟು ಟೀಕೆಗೂ ಕೂಡ ಕಾರಣ ಆಗಿತ್ತು, ಜನರ ಕೆಂಗಣ್ಣಿಗೆ ಗುರಿಯಾಗಿತ್ತು. 1-2 ಇಡೀ ಭಾರತದಲ್ಲಿ ಎಲ್ಲೂ ಇಲ್ಲದಂತ ಯಾವ ಮೆಟ್ರೋ ದರವೂ ಇಲ್ಲದಂತ ಡೆಲ್ಲಿ ಆಗಿರಬಹುದು, ಮುಂಬೈ ಆಗಿರಬಹುದು, ಯಾವುದೇ ಸಿಟಿಯಲ್ಲಿ ಇಲ್ಲದೆ ಇರುವಂತಹ ದರ ಬೆಂಗಳೂರಿನಲ್ಲಿ ಯಾಕೆ ಅನ್ನುವಂತ ಆಕ್ರೋಶವನ್ನ ಜನ ವ್ಯಕ್ತಪಡಿಸಿದ್ರು. ನಾಮಿನಲ್ ಆಗಾದ್ರೂ ಇರಲಿ, ಸ್ವಲ್ಪ ಕಡಿಮೆ ಮಾಡಲಿ ಅನ್ನುವಂತ ಆಕ್ರೋಶಗಳು, ಆಗ್ರಹಗಳು ಬಹಳ ಕೇಳಿಬಂದ್ವು. ಈಗ ಮತ್ತೊಮ್ಮೆ 5% ಹೆಚ್ಚಳ ಮಾಡುವಂತಹ ಚಿಂತನೆಯನ್ನ ಬಿಎಂಆರ್ಸಿಎಲ್ ಹೊಂದಿದೆ ಅನ್ನುವಂತ ಮಾಹಿತಿ. ಅದರಲ್ಲೂ ಮುಂದಿನ ತಿಂಗಳು ಅಂದ್ರೆ ಫೆಬ್ರವರಿಯಿಂದನೇ ದರ ಜಾರಿ ಆಗುತ್ತೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕಿದೆ. 5% ಹೆಚ್ಚಳ ಮಾಡಬೇಕು ಅನ್ನುವಂತ ಚಿಂತನೆಯನ್ನ ಬಿಎಂಆರ್ಸಿಎಲ್ ಈಗ ಹೊಂದಿರೋದು. ಆದ್ರೆ ಅದಕ್ಕೆ ಅನುಮೋದನೆ ಸಿಗುತ್ತಾ ಅಥವಾ ಜಾರಿ ಆಗುತ್ತಾ ಅನ್ನುವಂತ ಪ್ರಶ್ನೆಗಳು ಸದ್ಯಕ್ಕಿದೆ. ಆದ್ರೆ ಬಿಎಂಆರ್ಸಿಎಲ್ ನಲ್ಲಿ ಈ ಮೆಟ್ರೋದಲ್ಲಿ ಓಡಾಡೋರಿಗೆ ಖಂಡಿತವಾಗ್ಲೂ ಕೂಡ ಇದು ಶಾಕ್. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಶಾಕ್. ಈಗ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಬಿಎಂಆರ್ಸಿಎಲ್ ಚಿಂತನೆಯನ್ನ ನಡೆಸಿದೆಯಂತೆ. 5% ಮೆಟ್ರೋ ಟಿಕೆಟ್ ದರ ಹೆಚ್ಚಳ ಮಾಡಬೇಕು ಅನ್ನುವಂತ ಪ್ಲಾನ್.
ಫೆಬ್ರವರಿ ತಿಂಗಳಿಂದಾನೇ ಈ ಹೊಸ ದರ ಜಾರಿ ಮಾಡಬೇಕು ಅನ್ನುವಂಥ ಚಿಂತನೆಯಲ್ಲಿ ಬಿಎಂಆರ್ಸಿಎಲ್ ಇದೆ. ಕಳೆದ ಫೆಬ್ರವರಿಯಲ್ಲಿ ಟಿಕೆಟ್ ದರವನ್ನ ಹೆಚ್ಚಿಸಿತ್ತು ಬಿಎಂಆರ್ಸಿಎಲ್. ಸಾಕಷ್ಟು ಟೀಕೆಗೂ ಕೂಡ ಕಾರಣ ಆಗಿತ್ತು, ಜನರ ಕೆಂಗಣ್ಣಿಗೆ ಗುರಿಯಾಗಿತ್ತು. 1-2 ಇಡೀ ಭಾರತದಲ್ಲಿ ಎಲ್ಲೂ ಇಲ್ಲದಂತ ಯಾವ ಮೆಟ್ರೋ ದರವೂ ಇಲ್ಲದಂತ ಡೆಲ್ಲಿ ಆಗಿರಬಹುದು, ಮುಂಬೈ ಆಗಿರಬಹುದು, ಯಾವುದೇ ಸಿಟಿಯಲ್ಲಿ ಇಲ್ಲದೆ ಇರುವಂತಹ ದರ ಬೆಂಗಳೂರಿನಲ್ಲಿ ಯಾಕೆ ಅನ್ನುವಂತ ಆಕ್ರೋಶವನ್ನ ಜನ ವ್ಯಕ್ತಪಡಿಸಿದ್ರು. ನಾಮಿನಲ್ ಆಗಾದ್ರೂ ಇರಲಿ, ಸ್ವಲ್ಪ ಕಡಿಮೆ ಮಾಡಲಿ ಅನ್ನುವಂತ ಆಕ್ರೋಶಗಳು, ಆಗ್ರಹಗಳು ಬಹಳ ಕೇಳಿಬಂದ್ವು. ಈಗ ಮತ್ತೊಮ್ಮೆ 5% ಹೆಚ್ಚಳ ಮಾಡುವಂತಹ ಚಿಂತನೆಯನ್ನ ಬಿಎಂಆರ್ಸಿಎಲ್ ಹೊಂದಿದೆ ಅನ್ನುವಂತ ಮಾಹಿತಿ. ಅದರಲ್ಲೂ ಮುಂದಿನ ತಿಂಗಳು ಅಂದ್ರೆ ಫೆಬ್ರವರಿಯಿಂದನೇ ದರ ಜಾರಿ ಆಗುತ್ತೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕಿದೆ. 5% ಹೆಚ್ಚಳ ಮಾಡಬೇಕು ಅನ್ನುವಂತ ಚಿಂತನೆಯನ್ನ ಬಿಎಂಆರ್ಸಿಎಲ್ ಈಗ ಹೊಂದಿರೋದು. ಆದ್ರೆ ಅದಕ್ಕೆ ಅನುಮೋದನೆ ಸಿಗುತ್ತಾ ಅಥವಾ ಜಾರಿ ಆಗುತ್ತಾ ಅನ್ನುವಂತ ಪ್ರಶ್ನೆಗಳು ಸದ್ಯಕ್ಕಿದೆ. ಆದ್ರೆ ಬಿಎಂಆರ್ಸಿಎಲ್ ನಲ್ಲಿ ಈ ಮೆಟ್ರೋದಲ್ಲಿ ಓಡಾಡೋರಿಗೆ ಖಂಡಿತವಾಗ್ಲೂ ಕೂಡ ಇದು ಶಾಕ್. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಶಾಕ್. ಈಗ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಬಿಎಂಆರ್ಸಿಎಲ್ ಚಿಂತನೆಯನ್ನ ನಡೆಸಿದೆಯಂತೆ. 5% ಮೆಟ್ರೋ ಟಿಕೆಟ್ ದರ ಹೆಚ್ಚಳ ಮಾಡಬೇಕು ಅನ್ನುವಂತ ಪ್ಲಾನ್. ಫೆಬ್ರವರಿ ತಿಂಗಳಿಂದಾನೇ ಈ ಹೊಸ ದರ ಜಾರಿ ಮಾಡಬೇಕು ಅನ್ನುವಂತ ಚಿಂತನೆಯಲ್ಲಿ ಬಿಎಂಆರ್ಸಿಎಲ್ ಇದೆ. ಕಳೆದ ಫೆಬ್ರವರಿಯಲ್ಲಿ ಟಿಕೆಟ್ ದರವನ್ನ ಹೆಚ್ಚಿಸಿತ್ತು ಬಿಎಂಆರ್ಸಿಎಲ್. ಸಾಕಷ್ಟು ಟೀಕೆಗೂ ಕೂಡ ಕಾರಣ ಆಗಿತ್ತು, ಜನರ ಕೆಂಗಣ್ಣಿಗೆ ಗುರಿಯಾಗಿತ್ತು. 1-2 ಇಡೀ ಭಾರತದಲ್ಲಿ ಎಲ್ಲೂ ಇಲ್ಲದಂತ ಯಾವ ಮೆಟ್ರೋ ದರವೂ ಇಲ್ಲದಂತ ಡೆಲ್ಲಿ ಆಗಿರಬಹುದು, ಮುಂಬೈ ಆಗಿರಬಹುದು, ಯಾವುದೇ ಸಿಟಿಯಲ್ಲಿ ಇಲ್ಲದೆ ಇರುವಂತಹ ದರ ಬೆಂಗಳೂರಿನಲ್ಲಿ ಯಾಕೆ ಅನ್ನುವಂತ ಆಕ್ರೋಶವನ್ನ ಜನ ವ್ಯಕ್ತಪಡಿಸಿದ್ರು. ನಾಮಿನಲ್ ಆಗಾದ್ರೂ ಇರಲಿ, ಸ್ವಲ್ಪ ಕಡಿಮೆ ಮಾಡಲಿ ಅನ್ನುವಂತ ಆಕ್ರೋಶಗಳು, ಆಗ್ರಹಗಳು ಬಹಳ ಕೇಳಿಬಂದ್ವು. ಈಗ ಮತ್ತೊಮ್ಮೆ 5% ಹೆಚ್ಚಳ ಮಾಡುವಂತಹ ಚಿಂತನೆಯನ್ನ ಬಿಎಂಆರ್ಸಿಎಲ್ ಹೊಂದಿದೆ ಅನ್ನುವಂತ ಮಾಹಿತಿ. ಅದರಲ್ಲೂ ಮುಂದಿನ ತಿಂಗಳು ಅಂದ್ರೆ ಫೆಬ್ರವರಿಯಿಂದನೇ ದರ ಜಾರಿ ಆಗುತ್ತೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕಿದೆ. 5% ಹೆಚ್ಚಳ ಮಾಡಬೇಕು ಅನ್ನುವಂತ ಚಿಂತನೆಯನ್ನ ಬಿಎಂಆರ್ಸಿಎಲ್ ಈಗ ಹೊಂದಿರೋದು. ಆದ್ರೆ ಅದಕ್ಕೆ ಅನುಮೋದನೆ ಸಿಗುತ್ತಾ ಅಥವಾ ಜಾರಿ ಆಗುತ್ತಾ ಅನ್ನುವಂತ ಪ್ರಶ್ನೆಗಳು ಸದ್ಯಕ್ಕಿದೆ. ಆದ್ರೆ ಬಿಎಂಆರ್ಸಿಎಲ್ ನಲ್ಲಿ ಈ ಮೆಟ್ರೋದಲ್ಲಿ ಓಡಾಡೋರಿಗೆ ಖಂಡಿತವಾಗ್ಲೂ ಕೂಡ ಇದು ಶಾಕ್. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಶಾಕ್. ಈಗ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಬಿಎಂಆರ್ಸಿಎಲ್ ಚಿಂತನೆಯನ್ನ ನಡೆಸಿದೆಯಂತೆ. 5% ಮೆಟ್ರೋ ಟಿಕೆಟ್ ದರ ಹೆಚ್ಚಳ ಮಾಡಬೇಕು ಅನ್ನುವಂತ ಪ್ಲಾನ್. ಫೆಬ್ರವರಿ ತಿಂಗಳಿಂದಾನೇ ಈ ಹೊಸ ದರ ಜಾರಿ ಮಾಡಬೇಕು ಅನ್ನುವಂತ ಚಿಂತನೆಯಲ್ಲಿ ಬಿಎಂಆರ್ಸಿಎಲ್ ಇದೆ. ಕಳೆದ ಫೆಬ್ರವರಿಯಲ್ಲಿ ಟಿಕೆಟ್ ದರವನ್ನ ಹೆಚ್ಚಿಸಿತ್ತು ಬಿಎಂಆರ್ಸಿಎಲ್. ಸಾಕಷ್ಟು ಟೀಕೆಗೂ ಕೂಡ ಕಾರಣ ಆಗಿತ್ತು, ಜನರ ಕೆಂಗಣ್ಣಿಗೆ ಗುರಿಯಾಗಿತ್ತು. 1-2 ಇಡೀ ಭಾರತದಲ್ಲಿ ಎಲ್ಲೂ ಇಲ್ಲದಂತ ಯಾವ ಮೆಟ್ರೋ ದರವೂ ಇಲ್ಲದಂತ ಡೆಲ್ಲಿ ಆಗಿರಬಹುದು, ಮುಂಬೈ ಆಗಿರಬಹುದು, ಯಾವುದೇ ಸಿಟಿಯಲ್ಲಿ ಇಲ್ಲದೆ ಇರುವಂತಹ ದರ ಬೆಂಗಳೂರಿನಲ್ಲಿ ಯಾಕೆ ಅನ್ನುವಂತ ಆಕ್ರೋಶವನ್ನ ಜನ ವ್ಯಕ್ತಪಡಿಸಿದ್ರು. ನಾಮಿನಲ್ ಆಗಾದ್ರೂ ಇರಲಿ, ಸ್ವಲ್ಪ ಕಡಿಮೆ ಮಾಡಲಿ ಅನ್ನುವಂತ ಆಕ್ರೋಶಗಳು, ಆಗ್ರಹಗಳು ಬಹಳ ಕೇಳಿಬಂದ್ವು. ಈಗ ಮತ್ತೊಮ್ಮೆ 5% ಹೆಚ್ಚಳ ಮಾಡುವಂತಹ ಚಿಂತನೆಯನ್ನ ಬಿಎಂಆರ್ಸಿಎಲ್ ಹೊಂದಿದೆ ಅನ್ನುವಂತ ಮಾಹಿತಿ. ಅದರಲ್ಲೂ ಮುಂದಿನ ತಿಂಗಳು ಅಂದ್ರೆ ಫೆಬ್ರವರಿಯಿಂದನೇ ದರ ಜಾರಿ ಆಗುತ್ತೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕಿದೆ. 5% ಹೆಚ್ಚಳ ಮಾಡಬೇಕು ಅನ್ನುವಂತ ಚಿಂತನೆಯನ್ನ ಬಿಎಂಆರ್ಸಿಎಲ್ ಈಗ ಹೊಂದಿರೋದು. ಆದ್ರೆ ಅದಕ್ಕೆ ಅನುಮೋದನೆ ಸಿಗುತ್ತಾ ಅಥವಾ ಜಾರಿ ಆಗುತ್ತಾ ಅನ್ನುವಂತ ಪ್ರಶ್ನೆಗಳು ಸದ್ಯಕ್ಕಿದೆ. ಆದ್ರೆ ಬಿಎಂಆರ್ಸಿಎಲ್ ನಲ್ಲಿ ಈ ಮೆಟ್ರೋದಲ್ಲಿ ಓಡಾಡೋರಿಗೆ ಖಂಡಿತವಾಗ್ಲೂ ಕೂಡ ಇದು ಶಾಕ್.